ಇನ್ನು ಯಾವಾಗಲೂ ಕೂಡ ಜನಜಂಗುಳಿಯಿಂದ ಕೂಡಿರ್ತಕ್ಕಂಥ KR ಮಾರ್ಕೆಟ್. ಈ KR ಮಾರ್ಕೆಟ್ ಸುತ್ತಮುತ್ತ ಬಂಧನ ಎಫೆಕ್ಟ್ ಏನಾದರೂ ಇದೆಯಾ ಅಥವಾ ಎಂದಿನಂತೆ ಬಿಸ್ನೆಸ್ ನಡೀತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಮಾದೇಶ್ ಒಂದು ವಾಕ್ತುರು ಮಾಡಿದ್ದಾರೆ, ನೋಡೋಣ. ಕನ್ನಡ ಸಂಘಟನೆಗಳು ಕರೆ ಕೊಟ್ಟಿದ್ದಂತಹ ಬಂದ ಒಂದು ಮಟ್ಟಕ್ಕೆ ಎಫೆಕ್ಟ್ ಬೆಂಗಳೂರಿನಲ್ಲಿ ಆಗಿದೆ. ನಾನೀಗ KR ಮಾರ್ಕೆಟ್ ಇದ್ದೀನಿ. ನಮ್ಮ ಕ್ಯಾಮರಾ ಪರ್ಸನ್ ಶರತ್ ದೃಶ್ಯಾವಳಿಗಳನ್ನು ತೋರಿಸ್ತಾರೆ. ನಮ್ಮ ಚಾಲಕರಂತಹ ಕಿಶನ್ ಈಗ ಸ್ಲೋ ಆಗಿ ಮೂವ್ ಮಾಡ್ತಾ, ಅಂದರೆ ಈ ರಸ್ತೆ ಏನಿದೆ ಪ್ರಮುಖವಾಗಿ ಈ ಮಾರ್ಕೆಟ್ ರಸ್ತೆ ಏನಿದೆ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ವಹಿವಾಟುಗಳು ನಡೆಯುವಂಥದ್ದು, ವ್ಯಾಪಾರ ವಹಿವಾಟುಗಳು, ಜನ ಇಲ್ಲಿ ಬಂದೇ ಬರ್ತಾರೆ. ಆದರೆ ಇವತ್ತಿನ ಪ್ರಮಾಣ ನೀವು ಗಮನಿಸ್ಬೋದು, ಬಂದ ಎಫೆಕ್ಟ್ ಹಾಗೆ 4ನೇ ಶನಿವಾರದ ಎಫೆಕ್ಟ್ ಎರಡೂ ಕೂಡ, ಅಂದರೆ ಬಂದ್ ಎಫೆಕ್ಟ್ ಇದೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಇದು ಯಾವಾಗಲೂ ಕೂಡ ಗಿಜಿಗಿಡುವಂಥ ಪ್ರದೇಶ. ಈ ಪ್ರದೇಶ, ಈ ರಸ್ತೆ ಏನಿದೆ, ಈ ರಸ್ತೆ ಟ್ರಾಫಿಕ್ ಜಾಮಿಂದ ಕೂಡ್ತಾ ಇತ್ತು. ಆದರೆ ಇವತ್ತು ನೀವು ಗಮನಿಸ್ಬೋದು ಆರಾಮಾಗಿ, ಅಂದರೆ ಮೂವಿಂಗ್ ಇರುವಂಥದ್ದು, ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಯಾವುದು ಆಗ್ತಾ ಇಲ್ಲ. ಹಾಗೆ ಜನರ ಓಡಾಟ ಕೂಡ ಕಡಿಮೆ ಇದೆ. ಹಾಗೆ ಈ ಎಡಭಾಗದಲ್ಲಿ ಏನು ನೋಡ್ತಾ ಇದ್ದೀವಿ, ಎಡಭಾಗದಲ್ಲಿ ಇರುವಂಥದ್ದು ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ಗಳು, ಅಂದರೆ ಶಾಪ್ಗಳಿತ್ತು, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಶಾಪ್ಗಳಿತ್ತು. ಅವರೆಲ್ಲರೂ ಕೂಡ ಬೆಂಬಲವನ್ನು ಘೋಷಣೆ ಮಾಡಿದರು, ನಾವು ಕೂಡ ಬೆಂಬಲ ಕೊಡ್ತೀವಿ ಅಂತ. ಈಗ ಮಧ್ಯಾಹ್ನದ ನಂತರ ನಿಧಾನಕ್ಕೆ ಒಂದೊಂದೇ ಅಂಗಡಿಗಳು ಓಪನ್ ಆಗ್ತಿದ್ದಾವೆ. ಎಲ್ಲವೂ ಕೂಡ ಈಗ ಓಪನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಕೂಡ ಬರೋದಕ್ಕೆ. ಓಕೆ, ಇದು ಮೆಜೆಸ್ಟಿಕ್ ಸುತ್ತಮುತ್ತ. ಆದರೆ ಇನ್ನು ಶಿವಾಜಿನಗರಕ್ಕೆ ಹೋಗೋಣ. ಅಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆಯಾ ಅಥವಾ ವೀಕೆಂಡ್ ಅಂತ ಏನಾದರೂ ಜನ ಜಾಸ್ತಿ ಸೇರಿದಾರಾ? ಶಿವಾಜಿನಗರದಿಂದ ನನ್ನ ಕೊಲೀಗ್ ಮಾದೇಶ್ ಮಾಡಿರುವಂತಹ ವಾಕ್ತರು, ನೋಡೋಣ ಬನ್ನಿ. ಇನ್ನು ಬಂದ ಎಫೆಕ್ಟ್ ಶಿವಾಜಿನಗರದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ನಾವೀಗ ಶಿವಾಜಿನಗರದ ರಸ್ತೆಯಲ್ಲಿದ್ದೇವೆ. ಇಲ್ಲೂ ಸಹ ಬಂಧನ ಎಫೆಕ್ಟ್ ಆದಂತೆ ಕಂಡು ಬರ್ತಾ ಇದೆ. ಯಾಕಂದರೆ ಕೆಲ ಅಂಗಡಿಗಳು ಬಾಗಿಲುಗಳನ್ನು ಹಾಕಿರುವಂಥದ್ದು, ಕೆಲವು ಈಗ ಓಪನ್ ಆಗಿದ್ದಾವೆ ಬಹುತೇಕ. ಇದು ಶಿವಾಜಿನಗರದ ರಸ್ತೆ. ಶಿವಾಜಿನಗರ ಬಸ್ ನಿಲ್ದಾಣ ನಮ್ಮ ಬಲಭಾಗಕ್ಕಿದೆ. ಬಲಭಾಗದಲ್ಲಿರುವಂಥ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳಿದ್ದಾವೆ, ಗಮನಿಸಬಹುದು. ಹಾಗೆ ಜನರ ಸಂಖ್ಯೆ ಕೂಡ ತುಂಬ ವಿರಳ ಇದೆ. ಅಂದರೆ ಎಂದಿನಂತೆ ಶಿವಾಜಿನಗರದಲ್ಲೂ ಕೂಡ ಜನ ಕಂಡು ಬರ್ತಾ ಇಲ್ಲ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಕ್ರೌಡ್ ಇರುತ್ತೆ. ಆದರೆ ಇವತ್ತು ಬಂದರ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಈಗ ಅಂದರೆ ಮಧ್ಯಾಹ್ನದ ನಂತರ ಇಲ್ಲಿ ಜನ ಓಡಾಡೋದಕ್ಕೆ, ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಶಿವಾಜಿನಗರದ ಪರಿಸ್ಥಿತಿ. ಇದು ಶಿವಾಜಿನಗರದಲ್ಲೂ ಕೂಡ ಈಗ ಮಧ್ಯಾಹ್ನದ ನಂತರ ಜನ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲೂ ಕೂಡ ಬಂಧನ ಎಫೆಕ್ಟ್ ಸ್ವಲ್ಪ ಮಟ್ಟಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.